ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಬಹಳಷ್ಟು ವಿದ್ಯಾರ್ಥಿಗಳು ವೇಟ್ ಮಾಡ್ತಾರಂತ ಸೆಕೆಂಡ್ ರೌಂಡ್ KCET ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಬಿಟ್ಟಿದ್ದಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಚೆಕ್ ಮಾಡ್ಕೊಂಡಿದ್ದಾರೆ. ಅದರಂತೆ ಈ ಒಂದು ಚೆಕ್ ಮಾಡಿಕೊಂಡ ನಂತರ ಮುಂದಿನ ಪ್ರಕ್ರಿಯೆ ಏನು, ಅಡ್ಮಿಷನ್ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ, ಆನ್ಲೈನಲ್ಲಿ ಪೇಮೆಂಟ್ ಮಾಡಬೇಕಾ ಅಥವಾ ಚಲನ್ ಮುಖಾಂತರ ಪೇಮೆಂಟ್ ಮಾಡಬೇಕಾಗತ್ತಾ, ಪೇಮೆಂಟ್ ಮಾಡಲು ಕೊನೆಯ ದಿನಾಂಕ ಎಷ್ಟಿದೆ, ಅಥವಾ ನಾವು ಅಡ್ಮಿಷನ್ ಪಡೆದುಕೊಳ್ಳಲು ಕೊನೆಯ ದಿನಾಂಕ ಎಷ್ಟಿದೆ, ಅಪ್ಗ್ರೇಡೇಷನ್ ಮಾಡ್ಕೊಳ್ಳಲು ಏನೇನು ರೂಲ್ಸ್ ಇದೆ, ಆಮೇಲೆ ಚಾಯ್ಸ್ 3 ಮತ್ತೆ ನಾವು ಹೋಲ್ಡ್ ಮಾಡ್ಬೋದಾ, ಇನ್ನಿತರ ಹಲವಾರು ಕ್ವಶನ್ಗಳಿಗೆ ಈ ಒಂದು ವಿಡಿಯೋದಲ್ಲಿ ಉತ್ತರ ನೀಡಲಿದ್ದೇನೆ. ಈ ಒಂದು ವಿಡಿಯೋನ ಮಿಸ್ ಮಾಡದೆ ಪೂರ್ಣವಾಗಿ ನೋಡಿ. ಯಾವೆಲ್ಲ ಹೊಸ ನೋಡುಗರಿದ್ರೆ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ. ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಗಮನಿಸಿ, KCET 2ನೇ ರೌಂಡ್ಗೆ ಸಂಬಂಧಪಟ್ಟಂತ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಬಿಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅಡ್ಮಿಷನ್ ಪ್ರಕ್ರಿಯೆ ಬಗ್ಗೆ ಮುಖ್ಯವಾಗಿ ತಿಳಿದುಕೊಳ್ಳಿ. 24/8/2026 ಒಂದು ಪ್ರಕಟಣೆ ಬಿಟ್ಟಿದ್ದಾರೆ. ಇದರಲ್ಲಿ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ ಮತ್ತು ನ್ಯಾಚುರೋಪತಿ, ಕೃಷಿ ವಿಜ್ಞಾನ, ವೆಟರ್ನರಿ, BSc ನರ್ಸಿಂಗ್, B ಫಾರ್ಮಾ, ಫಾರ್ಮಾ ಡಿ, BPT, BPO, ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳ 2ನೇ ಸುತ್ತಿನ ಅಂತಿಮ ಫಲಿತಾಂಶ ಪ್ರಕಟಣೆಯಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಗಮನವಹಿಸಿ, UGCET 2026 ಕೋರ್ಸ್ಗಳ ಪ್ರವೇಶಾತಿಗೆ ಪ್ರಾಧಿಕಾರವು 2ನೇ ಸುತ್ತಿನ ಸೀಟು ಹಂಚಿಕೆ ಅಂತಿಮ ಫಲಿತಾಂಶವನ್ನು 24/8/2026 ಪ್ರಕಟಣೆ ಮಾಡಲಾಗಿದೆ, ಪ್ರಕಟಿಸಿದ್ದಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಚೆಕ್ ಕೂಡ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಸೂಚಿಸಿರುವಂತೆ UGCET ಕೋರ್ಸ್ಗಳಿಗೆ ಚಾಯ್ಸ್ 1 ಮತ್ತು ಚಾಯ್ಸ್ 4 ಮಾತ್ರ ಆಯ್ಕೆ ಮಾಡ್ಕೊಳ್ಬಹುದು. ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಅಲ್ಲಿ 4 ಚಾಯ್ಸ್ ಇದ್ದು, ಆದ್ರೆ ಈ ಒಂದು ಸೆಕೆಂಡ್ ರೌಂಡ್ ಅಲ್ಲಿ ಚಾಯ್ಸ್ 1 ಮತ್ತು ಚಾಯ್ಸ್ 4 ಮಾತ್ರ ಇರುತ್ತೆ. ಚಾಯ್ಸ್ 1 ಅಂದ್ರೆ ಅಡ್ಮಿಷನ್ ಪಡೆದುಕೊಳ್ಬೇಕಾಗತ್ತೆ. ಅಂದ್ರೆ ಅದಕ್ಕೆ ನಿಗದಿತ ಎಷ್ಟು ಅಮೌಂಟ್ ಇದೆ ಅಷ್ಟು ಅಮೌಂಟ್ ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಮಾಡಿ ಎಲ್ಲ ಡಾಕ್ಯುಮೆಂಟ್ ತೆಗೆದುಕೊಂಡು ಹೋಗಿ ನೀವು ಅಡ್ಮಿಷನ್ ಮಾಡೋದಿರುತ್ತೆ. ಚಾಯ್ಸ್ 4 ಅಂದ್ರೆ ಈ ಒಂದು ಕೌನ್ಸಿಲಿಂಗ್ ತಾನೇ ಎಕ್ಸಿಟ್ ಆಗುವ ಹಾಗೆ. ಚಾಯ್ಸ್ 1 ಮತ್ತು ಚಾಯ್ಸ್ 4 ಎರಡೇ ಚಾಯ್ಸ್ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಸಲ ನಾನು ಹಿಂದಿನ ವಿಡಿಯೋಗಳಲ್ಲಿ ಕೂಡ ತಿಳಿಸಿದ್ದೇನೆ. ಈಗ ಮುಖ್ಯವಾಗಿ ಸೀಟು ಹಂಚಿಕೆಯಾಗಿರುವ ಅಭ್ಯರ್ಥಿಗಳು ದಿನಾಂಕ 25/8/2026 ಸೀಟು ಹಂಚಿಕೆಯಾದಂತಹ ವಿದ್ಯಾರ್ಥಿಗಳು ಯಾವುದೇ ಒಂದು ವಿಭಾಗದಲ್ಲಿ KCET ಯಾವುದೇ ಒಂದು ವಿಭಾಗದಲ್ಲಿ ಸೀಟು ಹಂಚಿಕೆಯಾದಂತಹ ವಿದ್ಯಾರ್ಥಿಗಳು ದಿನಾಂಕ 25/8/2026 25/8/2026 27/8/2026 ಚಾಯ್ಸ್ಗಳನ್ನು ಆಯ್ಕೆ ಮಾಡಿ 25, 26, 27 3 ದಿವಸ ಕಾಲಾವಕಾಶ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ ಬಹಳಷ್ಟು ಎಚ್ಚರದಿಂದ ಈ ಒಂದು ಚಾಯ್ಸ್ಗಳನ್ನು ಎಂಟರ್ ಮಾಡಿ, ಬಹಳಷ್ಟು ಮುಖ್ಯವಾಗಿರುತ್ತೆ. ಆದ ಕಾರಣಕ್ಕೆ ಟೈಮಿಂಗ್ ಕೂಡ ಬಹಳಷ್ಟು ಕಡಿಮೆ ಇದೆ. 25/8/2026 27/8/2026 ಚಾಯ್ಸ್ಗಳನ್ನು ಆಯ್ಕೆ ಮಾಡಿ ನಿಗದಿತ ಶುಲ್ಕವನ್ನು ಪಾವತಿಸಿ ದಿನಾಂಕ 28/8/2026 ಸಂಬಂಧಿಸಿದ ಕಾಲೇಜಿನಲ್ಲಿ ಪ್ರವೇಶ ಪಡೆಯಬಹುದಾಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳು ಗಮನವಹಿಸಿ, ಇಲ್ಲಿ 25/8/2026 27/8/2026 ಚಾಯ್ಸ್ ಕೊಟ್ಟು ಅದಕ್ಕೆ ಅಡ್ಮಿಷನ್ ಆರ್ಡರ್ ಅಂದ್ರೆ ನಿಮ್ಮ ಒಂದು ಕನ್ಫರ್ಮೇಷನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಿರುತ್ತೆ. ಅಂದ್ರೆ ಚಾಯ್ಸ್ 1 ಕ್ಲಿಕ್ ಮಾಡಿ ಅದಕ್ಕೆ ಎಷ್ಟು ಚಲನ್ ಇರುತ್ತೆ ಆ ಚಲನ್ ಡೌನ್ಲೋಡ್ ಮಾಡಿ ಬ್ಯಾಂಕ್ ಮುಖಾಂತರ ಪೇಮೆಂಟ್ ಮಾಡ್ಬೋದು, ಅಥವಾ ನೀವು ಡೈರೆಕ್ಟ್ ಆಗಿ ಫೋನ್ ಪೇ ಮುಖಾಂತರ ಕೂಡ ಅದಕ್ಕೆ ನಿಗದಿತ ಎಷ್ಟು ಅಮೌಂಟ್ ಇರುತ್ತೆ ಆ ಒಂದು ಅಮೌಂಟ್ ಅನ್ನು ಪೇಮೆಂಟ್ ಮಾಡಿ ಸ್ಲಿಪ್ ಡೌನ್ಲೋಡ್ ಮಾಡಿಕೊಂಡು ನೀವು ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ಗಳ ಜೊತೆಗೆ ಡಾಕ್ಯುಮೆಂಟ್ಸ್ ಬಗ್ಗೆ ನಿಮಗೆ ಇನ್ನೊಂದು ನಾಳಿನ ವಿಡಿಯೋದಲ್ಲಿ ನಿಮಗೆ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕಾಗುತ್ತೆ, ಎಷ್ಟು ಅಟೆಸ್ಟೆಡ್ ಬೇಕಾಗುತ್ತೆ ಅನ್ನೋ ಬಗ್ಗೆ ತಿಳಿಸ್ತೇನೆ. ಆ ಎಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಅಡ್ಮಿಷನ್ ಮಾಡಿಕೊಳ್ಳೋದಿರುತ್ತೆ. ಒಟ್ಟಿನಲ್ಲಿ ಪೇಮೆಂಟ್ ಮಾಡಲು 2 ವಿಧಾನ ಇರುತ್ತೆ. ಒಂದು ಚಲನ್ ಡೌನ್ಲೋಡ್ ಮಾಡಿಕೊಂಡು ಪೇಮೆಂಟ್ ಮಾಡ್ಬೋದು, ನಿಮ್ಮ ಒಂದು ಯಾವುದೇ ಒಂದು ಬ್ಯಾಂಕ್ ಮುಖಾಂತರ RTGS ಮುಖಾಂತರ ಪೇಮೆಂಟ್ ಮಾಡ್ಬೋದು. 2ನೇ ವಿಧಾನ ನೀವು ಡೈರೆಕ್ಟ್ ಆಗಿ ಫೋನ್ ಪೇ ಮುಖಾಂತರ ಕೂಡ ನಿಮ್ಮ ಒಂದು ನಿಗದಿತ ಅಮೌಂಟನ್ನು ಪೇ ಮಾಡಿ ಕನ್ಫರ್ಮೇಷನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಲು ಅವಕಾಶ ಇರುತ್ತೆ. ಆಮೇಲೆ 26 ಆಗಸ್ಟ್ 2026 ಸಾರ್ವತ್ರಿಕ ರಜೆ ಇರುತ್ತೆ. ಆದ ಕಾರಣಕ್ಕಾಗಿ ಆ ದಿವಸ ಬ್ಯಾಂಕ್ ಬಂದಿರುತ್ತೆ. 26ನೇ ತಾರೀಕು ಬ್ಯಾಂಕ್ ಬಂದಿರುತ್ತೆ. ಆದ ಕಾರಣಕ್ಕಾಗಿ 25ಕ್ಕೆ ನೀವು ಆದಷ್ಟು ಬೇಗನೆ ಪೇಮೆಂಟ್ ಕೂಡ ಬ್ಯಾಂಕಿನಲ್ಲಿ ಪೇಮೆಂಟ್ ಮಾಡೋರು ಆದಷ್ಟು ಬೇಗನೆ ಮಾಡ್ಕೊಳ್ಳಿ. ಓಕೆ. ಆಮೇಲೆ 27ಕ್ಕೂ ಕೂಡ ಓಪನ್ ಇರುತ್ತೆ, 27ಕ್ಕೂ ಕೂಡ ಮಾಡ್ಬೋದು. ಅದರಂತೆ ಈ ಒಂದು ಚಾಯ್ಸ್ಗಳನ್ನು ಆಯ್ಕೆ ಮಾಡಿ ಶುಲ್ಕ ಪಾವತಿಸಿ ಅದಕ್ಕೆ ಎಷ್ಟು ಪೇಮೆಂಟ್ ಇದೆ ಅಷ್ಟು ಪೇ ಮಾಡಿ 28/8/2026 ಸಂಬಂಧಿಸಿದ ಕಾಲೇಜಿನಲ್ಲಿ ಪ್ರವೇಶ ಪಡೆಯಬೇಕು. ಕಂಪಲ್ಸರಿಯಾಗಿ ನಿಮ್ಮ ಒಂದು ಸಂಬಂಧಿಸಿದ ಕಾಲೇಜುಗಳಲ್ಲಿ 28/8/2026 ಪ್ರವೇಶವನ್ನು ಪಡೆದುಕೊಳ್ಳಲೇಬೇಕಾಗತ್ತೆ.
28/8/2026 ಒಳಗಡೆ ಸಂಬಂಧಿಸಿದ ಕಾಲೇಜಿನಲ್ಲಿ ಪ್ರವೇಶ ಪಡೆಯಬೇಕಾಗತ್ತೆ. ನಿಮ್ಗೆ ಯಾವುದೊಂದು ಕಾಲೇಜ್ ಅಲಾಟ್ಮೆಂಟ್ ಆಗಿದೆ, ಯಾವ ಕಾಲೇಜಿಗೂ ಈಗ ಪೇಮೆಂಟ್ ಎಲ್ಲ ಮಾಡಿರ್ತೀರ, ಎಲ್ಲ ಡಾಕ್ಯುಮೆಂಟ್ ತೆಗೆದುಕೊಂಡು ಇಲ್ಲಿ ಸಬ್ಮಿಟ್ ಮಾಡಬೇಕು. ಅದು ಕೊನೆಯ ದಿನಾಂಕ ಮುಖ್ಯವಾಗಿ ವಿದ್ಯಾರ್ಥಿಗಳು ತೆಗೆದುಕೊಳ್ಳಿ. 28/8/2026 ಒಳಗಡೆ ಸಂಬಂಧಿಸಿದ ಕಾಲೇಜಿನಲ್ಲಿ ಪ್ರವೇಶ ಪಡೆಯಬಹುದಾಗಿದೆ ಅಂತ ಕೊಟ್ಟಿದ್ದಾರೆ. ಇದರರ್ಥ 28/8/2026 ಒಳಗಡೆ ಹೋಗಿ ಅಡ್ಮಿಷನ್ ಪಡೆದುಕೊಳ್ಳಲೇಬೇಕಾಗತ್ತೆ. ಓಕೆ, ಬಹಳಷ್ಟು ಸಮಯ ಕಾಲಾವಕಾಶ ಬಹಳಷ್ಟು ಕಡಿಮೆ ಇದೆ. ಆದಷ್ಟು ಬೇಗನೆ ಪ್ರಕ್ರಿಯೆಯನ್ನು ಮುಂದುವರಿಸಬೇಕಾಗುತ್ತೆ. ಮತ್ತೆ ನೀತರ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ಸ್ ಕೂಡ ಮಾಡಿ, ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ. ಇಲ್ಲಿ ಒಂದು ಎ ಒಂದು ಬಿ ಅಂತ 2 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಒಂದೇದು ಎ ಏನಿದೆ ನೋಡಿ, ಚಾಯ್ಸ್ 1 ಆಯ್ಕೆ ಮಾಡುವ ಅಭ್ಯರ್ಥಿಗಳು ಹಂಚಿಕೆಯಾದ ಸೀಟಿಗೆ ಪ್ರವೇಶವನ್ನು ಕಡ್ಡಾಯವಾಗಿ ಪಡೆಯಬೇಕು. ಆದರೆ ಸೀಟುಗಳ ಅಪ್ಗ್ರೇಡೇಷನ್ ಮಾಡಿಕೊಳ್ಳಲು ಆಸಕ್ತಿ ಇದ್ದಲ್ಲಿ 3ನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಲಾಗಿನ್ ಮಾಡುವ ಮೂಲಕ ಭಾಗವಹಿಸಬಹುದು. 3ನೇ ಸುತ್ತಿನ ವೇಳಾಪಟ್ಟಿ ಪ್ರಕಟಿಸಿದ ನಂತರ ಇಲ್ಲಿ ಚಾಯ್ಸ್ 1 ಆಯ್ಕೆ ಮಾಡಿ ಅಭ್ಯರ್ಥಿಗಳು ಪ್ರವೇಶವನ್ನು ಕಡ್ಡಾಯವಾಗಿ ಪಡೆಯಬೇಕಾಗುತ್ತೆ. ಚಾಯ್ಸ್ 1 ಕ್ಲಿಕ್ ಮಾಡಿ ಕಡ್ಡಾಯವಾಗಿ ಪ್ರವೇಶವನ್ನು ಪಡೆಯಬೇಕಾಗುತ್ತೆ. ಹೋಗಿ ಅಡ್ಮಿಷನ್ ನಿಗದಿತ ವೇಳೆಯಲ್ಲಿ ನೀವು ಅಡ್ಮಿಷನ್ ಪ್ರಕ್ರಿಯೆ ಮುಗಿಸಲೇಬೇಕಾಗುತ್ತೆ. ಹೋಗಿ ಕಡ್ಡಾಯವಾಗಿ 28ನೇ ದಿನಾಂಕದ ಒಳಗಡೆ ನೀವು ಅಲ್ಲಿ ಹೋಗಿ ಅಡ್ಮಿಷನ್ ಮಾಡ್ಕೋಬೇಕಾಗತ್ತೆ. ಮತ್ತೆ ಸೀಟುಗಳ ಅಪ್ಗ್ರೇಡೇಷನ್ ಅವಕಾಶ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಸೀಟುಗಳ ಮೇಲಿರುವಂತ ಇನ್ನೂ ಕೆಲವೊಂದು ಉತ್ತಮ ಕಾಲೇಜುಗಳು ನಾವು ಭಾಗವಹಿಸ್ತೀವಿ ಅಂತ ಇದ್ದಲ್ಲಿ ನೀವು 3ನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಲಾಗಿನ್ ಮಾಡುವ ಮೂಲಕ ಭಾಗವಹಿಸಬಹುದು ಅಂತ ಕೊಟ್ಟಿದ್ದಾರೆ. ಅಪ್ಗ್ರೇಡೇಷನ್ ಅವಕಾಶ ಕೊಟ್ಟಿದ್ದಾರೆ. ಇದರಲ್ಲಿ 3ನೇ ಸುತ್ತಿನ ವೇಳಾಪಟ್ಟಿ ಪ್ರಕಟಿಸಿದಂತೆ ಮತ್ತೆ ಅಪ್ಗ್ರೇಡೇಷನ್ಗೋಸ್ಕರ ಕೂಡ ಅವಕಾಶ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಈ ಒಂದು ರೌಂಡ್ ಅಲ್ಲಿ ಚಾಯ್ಸ್ 1 ಕ್ಲಿಕ್ ಮಾಡಿ ಕಡ್ಡಾಯವಾಗಿ ಅಡ್ಮಿಷನ್ ಪಡೆದುಕೊಳ್ಳಲೇಬೇಕಾಗುತ್ತೆ. ಓಕೆ, ಒಂದು ವೇಳೆ ಇಲ್ಲಿ 2ನೇ ಪಾಯಿಂಟ್ ಏನಿದೆ, 1ನೇ ಪಾಯಿಂಟ್ ಕ್ಲಿಯರ್ ಆಗಿದೆ ಅಂತ ತಿಳ್ಕೊತೀನಿ. ಚಾಯ್ಸ್ 1 ಕ್ಲಿಕ್ ಮಾಡಿರ್ತೀರ, ಕಡ್ಡಾಯವಾಗಿ ಅಡ್ಮಿಷನ್ ಪಡೆದುಕೊಳ್ಬೇಕು. ಮತ್ತೆ ನಮಗೆ ಸೆಕೆಂಡ್ ರೌಂಡಲ್ಲಿ ಮತ್ತೆ ಲಾಸ್ಟ್ ರೌಂಡಲ್ಲಿ ಭಾಗವಹಿಸ್ತೀನಿ ಅಂತ ಇದ್ದಲ್ಲಿ ಮತ್ತೆ ಲಾಗಿನ್ ಮಾಡಿ ನೀವು ಲಾಗಿನ್ ಮಾಡುವ ಮುಖಾಂತರ 3ನೇ ಸುತ್ತಿಗೆ ಭಾಗವಹಿಸಬಹುದು. ಇಲ್ಲಿ ಅಪ್ಗ್ರೇಡೇಷನ್ಗೋಸ್ಕರ ಅವಕಾಶ ಕೊಡ್ತಾರೆ. 2ನೇದೇನಿದೆ, ಒಂದು ವೇಳೆ ಅಭ್ಯರ್ಥಿಯು ಚಾಯ್ಸ್ 1 ತೆಗೆದುಕೊಳ್ಳದೆ ಅಂದರೆ ಅಡ್ಮಿಷನ್ ಪಡೆದುಕೊಳ್ಳದೆ ಸಿಕ್ಕಿರುವಂಥ ಸೀಟಿಗೆ ಅಡ್ಮಿಷನ್ ಪಡೆದುಕೊಳ್ಳದೆ 3ನೇ ಸುತ್ತಿನಲ್ಲಿ ಭಾಗವಹಿಸಲು ಇಚ್ಛಿಸಿದ್ದಲ್ಲಿ 2ನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟನ್ನು ರು 5,000 ದಂಡ ಪಾವತಿ ಮಾಡಿ ರದ್ದುಪಡಿಸಿಕೊಂಡು 3ನೇ ಸುತ್ತಿನಲ್ಲಿ ಲಾಗಿನ್ ಮಾಡಿ ಹೊಸದಾಗಿ ನೋಂದಣಿ ಶುಲ್ಕವನ್ನು ಪಾವತಿಸಿ ಭಾಗವಹಿಸಬಹುದು. ಇಲ್ಲಿ ಮುಖ್ಯವಾಗಿ ಈ ಒಂದು ಪಾಯಿಂಟ್ ಬಗ್ಗೆ ವಿದ್ಯಾರ್ಥಿಗಳು ಗಮನವಹಿಸಿ. ಒಂದು ವೇಳೆ ಅಭ್ಯರ್ಥಿಯು ಚಾಯ್ಸ್ 1 ತೆಗೆದುಕೊಳ್ಳಲ್ಲ, ನಮಗೆ ಈ ಒಂದು ಸೆಕೆಂಡ್ ರೌಂಡ್ ಅಲ್ಲಿ ಸಿಕ್ಕಿರುವ ಕಾಲೇಜು ಆಸಕ್ತಿ ಇಲ್ಲ, ಅದಕ್ಕೆ ನಾನು ಚಾಯ್ಸ್ 1 ತೆಗೆದುಕೊಳ್ಳಲ್ಲ ಅಂತ ಇದ್ದಲ್ಲಿ ಈ ಒಂದು ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಬಂದಿದೆ, ಈ ಒಂದು ಕಾಲೇಜಿಗೆ ನಾನು ಹೋಗಲು ಇಷ್ಟವಿಲ್ಲ, ಇದು ನನಗೆ ಇಷ್ಟವಿಲ್ಲದ ಕಾಲೇಜ್ ಆಗಿದೆ, ಆದ ಕಾರಣಕ್ಕೆ ನಾನು ಇದು ಚಾಯ್ಸ್ 1 ಕ್ಲಿಕ್ ಮಾಡಲ್ಲ, ಅಡ್ಮಿಷನ್ ಪಡೆದುಕೊಳ್ಳಲ್ಲ ಅಂತ ಇದ್ದಲ್ಲಿ ಮತ್ತೆ ನಾವು ನೆಕ್ಸ್ಟ್ ರೌಂಡಿಗೆ ಭಾಗವಹಿಸ್ತೀನಿ ಅಂತ ಇದ್ದಲ್ಲಿ ನೀವು ಈ ಒಂದು ಚಾಯ್ಸ್ 1 ತೆಗೆದುಕೊಳ್ಳದೆ 3ನೇ ಸುತ್ತಿನಲ್ಲಿ ಭಾಗವಹಿಸಲು 2ನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗೆ 5,000 ರೂಪಾಯಿ ದಂಡ ಪಾವತಿ ಮಾಡಬೇಕಾಗತ್ತೆ. 5,000 ರೂಪಾಯಿನೂ ಪೆನಾಲ್ಟಿ ಕಟ್ಟಬೇಕಾಗತ್ತೆ. ಕಟ್ಟಿ ರದ್ದುಪಡಿಸಿಕೊಂಡು, ಅಂದರೆ ಈಗ ಸಿಕ್ಕಿರುವಂಥ ಸೀಟ್ ನಿಮಗೆ ರದ್ದುಪಡಿಸಲು ಕಡ್ಡಾಯವಾಗಿ 5,000 ರೂಪಾಯಿ ಪೇಮೆಂಟ್ ಮಾಡಿ ರದ್ದು ಮಾಡೋದಿರುತ್ತೆ. ಆಮೇಲೆ 3ನೇ ಸುತ್ತಿನಲ್ಲಿ ಲಾಗಿನ್ ಮಾಡಿ ಮತ್ತೆ 3ನೇ ಸುತ್ತಿನಲ್ಲಿ ಥರ್ಡ್ ರೌಂಡ್ ಮತ್ತೆ ಟೈಮ್ ಟೇಬಲ್ ಬಿಡ್ತಾರೆ. ಆ ಒಂದು ವೇಳೆಯಲ್ಲಿ ಲಾಗಿನ್ ಮಾಡಿ ಮತ್ತೆ ಆಪ್ಷನ್ ಎಂಟ್ರಿ ಪೇಮೆಂಟ್ 750 ರೂಪಾಯಿ ಪೇ ಮಾಡಿ ಮತ್ತೆ ಥರ್ಡ್ ರೌಂಡಿಗೂ ಲಾಗಿನ್ ಮಾಡಲು ಅವಕಾಶ ಮಾಡಿಕೊಡ್ತೀನಿ ಅಂತ ತಿಳಿಸಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳು ಯಾವುದೇ ರೀತಿಯ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಒಟ್ಟಿನಲ್ಲಿ 2 ಪಾಯಿಂಟ್ಸ್ ನಮಗೆ ಕ್ಲಿಯರ್ ಆಗಿ ತಿಳಿಸಿದ್ದೀನಿ. ಇಲ್ಲಿ 2ನೇ ಪಾಯಿಂಟ್ ಇನ್ನೊಂದ್ಸಲ ತಿಳಿಸ್ತಾ ಇದ್ದೀನಿ. ಒಂದು ವೇಳೆ ಅಭ್ಯರ್ಥಿಯು ಚಾಯ್ಸ್ 1 ತೆಗೆದುಕೊಳ್ಳದೆ ಅಂದರೆ ಅಡ್ಮಿಷನ್ ತೆಗೆದುಕೊಳ್ಳದೆ ಫಸ್ಟ್ ರೌಂಡ್ ಈ ಒಂದು ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟಿಗೆ ಅಡ್ಮಿಷನ್ ಪಡೆದುಕೊಳ್ಳದೆ ಚಾಯ್ಸ್ 1 ಕ್ಲಿಕ್ ಮಾಡದೆ ಡೈರೆಕ್ಟಾಗಿ ನೆಕ್ಸ್ಟ್ ರೌಂಡಲ್ಲಿ 3ನೇ ರೌಂಡಲ್ಲಿ ಭಾಗವಹಿಸಲು ಕಡ್ಡಾಯವಾಗಿ 5,000 ರೂಪಾಯಿ ಪೆನಾಲ್ಟಿ ಕಟ್ಟಬೇಕಾಗುತ್ತೆ. ಪೆನಾಲ್ಟಿ ಕಟ್ಟಿ 3ನೇ ಸುತ್ತಿನಲ್ಲಿ ಭಾಗವಹಿಸಲು ಅವಕಾಶ ಕೊಡ್ತಾರೆ. ಆ ಒಂದು ರೌಂಡಲ್ಲಿ ಭಾಗವಹಿಸುವಾಗ ನೀವು ಮತ್ತೆ ಆಪ್ಷನ್ ಎಂಟ್ರಿ ಪೇಮೆಂಟ್ 750 ರೂಪಾಯಿ ಪೇ ಮಾಡಿ ಮತ್ತೆ ನೀವು ಆಪ್ಷನ್ಸ್ಗಳನ್ನು ಎಂಟ್ರ್ ಮಾಡಲು ಅವಕಾಶ ಕೊಡ್ತಾರೆ. ಬಟ್ ಲಾಗಿನ್ ಮಾಡಿ ಹೊಸದಾಗಿ ನೋಂದಣಿ ಶುಲ್ಕವನ್ನು ಪಾವತಿಸಿ ಭಾಗವಹಿಸಬಹುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮುಖ್ಯವಾಗಿ ವೈದ್ಯಕೀಯ ಮತ್ತು ದಂತವೈದ್ಯಕೀಯ 1ನೇ ಸುತ್ತು ಮುಂದಿನ ಕ್ರಮಗಳೇನು, ಇಲ್ಲಿವರೆಗೆ KCET ಎಲ್ಲ ನಿಯಮಗಳನ್ನು ನಿಮ್ಗೆ ತಿಳಿಸಿದ್ದೀನಿ. ಈಗ ವೈದ್ಯಕೀಯ ದಂತವೈದ್ಯಕೀಯ MBBS BDS ವಿದ್ಯಾರ್ಥಿಗಳು ತೆಗೆದುಕೊಳ್ಳಿ. ಇಲ್ಲಿ MCC ಇಲ್ಲಿ ಸೀಟ್ ಹಂಚಿಕೆಯಾದ ಪ್ರವೇಶ ಪಡೆದಂಥ KE ಕೌನ್ಸಿಲಿಂಗ್ನಲ್ಲಿ ನಿರ್ಗಮಿಸಲು ಬಯಸುತ್ತೇನೆ. ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳು MCC ಹಾಗೂ ಈ ಒಂದು ಕರ್ನಾಟಕದ ಮುಖಾಂತರ KE ಮುಖಾಂತರ ಕೂಡ ಭಾಗವಹಿಸಿರ್ತಾರೆ ಅಂತ ವಿದ್ಯಾರ್ಥಿ ಒಂದು ಸೂಚನೆ ಕೊಟ್ಟಿದ್ದಾರೆ. ಇಲ್ಲಿ UG ವೈದ್ಯಕೀಯ ದಂತವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕಾಗಿ 1ನೇ ಸುತ್ತಿನ ತಾತ್ಕಾಲಿಕ ಫಲಿತಾಂಶವನ್ನು 23/8/2026 ಪ್ರಕಟಿಸಲಾಗಿದೆ. ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಗಮನವಹಿಸಿ. ಈಗ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿರೋದು ಓನ್ಲಿ KCET ಕೋರ್ಸ್ಗಳಿಗೆ ಮಾತ್ರ. ಸೆಕೆಂಡ್ ರೌಂಡ್ KCET ಕೋರ್ಸ್ಗಳಿಗೆ ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿದೆ. ಆದರೆ
ಫಸ್ಟ್ ರೌಂಡ್ MBBS ರಿಸಲ್ಟ್ ಹಾಗೂ MBBS ಫಸ್ಟ್ ರೌಂಡ್ MBBS BDS ರಿಸಲ್ಟ್, ಫೈನಲ್ ರಿಸಲ್ಟ್ ಇನ್ನೂ ಬಂದಿಲ್ಲ, ಅದು ಬಿಡೋರಿದ್ದಾರೆ. ಇಲ್ಲಿ UG ವೈದ್ಯಕೀಯ ದಂತವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕಾಗಿ ಮೊದಲನೇ ಸುತ್ತಿನ ತಾತ್ಕಾಲಿಕ ಫಲಿತಾಂಶವನ್ನು 23/8/2026 ಪ್ರಕಟಿಸಲಾಗಿದೆ. ಕೆಲವು ಅಭ್ಯರ್ಥಿಗಳು MCC ರವರ ಮೊದಲನೇ ಸುತ್ತಿನ ಕೌನ್ಸಿಲಿಂಗ್ನಲ್ಲಿ ಹಂಚಿಕೆಯಾದ ಸೀಟಿಗೆ ಪ್ರವೇಶ ಪಡೆಯಲು ಇಚ್ಛಿಸಿದ್ದಲ್ಲಿ 25/8/2026 ಮತ್ತು 26/8/2026 ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ ಲಿಂಕ್ಗಳಲ್ಲಿ ಚಾಯ್ಸ್ 4 ಅನ್ನು ಆಯ್ಕೆ ಮಾಡಿ KE ಕೌನ್ಸಿಲಿಂಗ್ ಅಂತ ಎಕ್ಸಿಟ್ ಆಗಬಹುದು. ಇಲ್ಲಿ ಮುಖ್ಯವಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಅನ್ವಯವಾಗಲ್ಲ. ಯಾವೆಲ್ಲ ವಿದ್ಯಾರ್ಥಿಗಳು MCC ಮುಖಾಂತರ ಭಾಗವಹಿಸಿದರೆ MCCಯಲ್ಲಿ ಸೀಟ್ ಸಿಕ್ಕಿದೆ, ಆ ವಿದ್ಯಾರ್ಥಿಗಳು ಅದರಲ್ಲಿ ಸೀಟ್ ಪಡೆದುಕೊಳ್ಳಲು ಇಚ್ಛಿಸಿದ್ದಲ್ಲಿ ಇಲ್ಲಿ 25/8/2026, 26/8/2026 2 ದಿವಸ ಕಾಲಾವಕಾಶ ಕೊಟ್ಟಿದ್ದಾರೆ. ನೀವು ಚಾಯ್ಸ್ 4 ಮಾಡಿ ನೀವು ಹೊರಗಡೆ ಈ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಯಿಂದ ಹೊರಗಡೆ ಬರಬೇಕು. MCC ಮುಖಾಂತರ ಡೈರೆಕ್ಟ್ ಆಗಿ ಅಡ್ಮಿಷನ್ ಪಡೆದುಕೊಳ್ಬೇಕು, ಈ ರೀತಿ ಹೇಳಿದ್ದಾರೆ. ಓಕೆ, ಇದು ಚಾಯ್ಸ್ 4 ಆಯ್ಕೆ ಮಾಡಿ KE ಕೌನ್ಸಿಲಿಂಗ್ ಅಂತ ಎಕ್ಸಿಟ್ ಆಗ್ಬೋದು. ಉಳಿದಂತೆ ಎಲ್ಲ ವಿದ್ಯಾರ್ಥಿಗಳು ಅನ್ವಯವಾಗಲ್ಲ. ಯಾವೆಲ್ಲ ವಿದ್ಯಾರ್ಥಿಗೆ MCCಯಲ್ಲಿ ಸೀಟ್ ಸಿಕ್ಕಿದೆ ಅವರು ಮಾತ್ರ. ಓಕೆ, ಇಲ್ಲಿ 2ನೇ ಪಾಯಿಂಟ್ ಏನಿದೆ, ಈ ರೀತಿ MCC ಸೀಟ್ಗೆ ಪ್ರವೇಶ ಪಡೆಯುವ ಕಾರಣದಿಂದ MCC ಸೀಟ್ಗೆ ಆಸಕ್ತಿ ಇದ್ದವರು ಪ್ರವೇಶ ಪಡೆಯೋರಂತ ಕೆಲವೊಂದು ಸೀಟಲ್ಲಿ ಮತ್ತೆ ಎಕ್ಸಿಟ್ ಮಾಡೋದಂತ ಮತ್ತೆ ಮರಳಿ KEಗೆ ಅದು ಮರಳಿ ಹೊಂದಾಣಿಕೆ ಆಗುತ್ತೆ. ಆ ಒಂದು ವೇಳೆಯಲ್ಲಿ ಮೊದಲನೇ ಸುತ್ತಿನಲ್ಲಿ ರದ್ದುಗೊಳ್ಳುವ ಚಾಯ್ಸ್ 4 UG ವೈದ್ಯಕೀಯ ಸೀಟುಗಳನ್ನು ಉಪಯೋಗಿಸಿಕೊಳ್ಳಲು ವೈದ್ಯಕೀಯ ಮೊದಲನೇ ಸುತ್ತಿನಲ್ಲಿ ಭಾಗವಹಿಸುವ ಮೇಟ್ ಅಭ್ಯರ್ಥಿಗಳು ದೊರಕುವಂತೆ ಅನುಕೂಲ ಮಾಡಿಕೊಡುವ ಹಿತದೃಷ್ಟಿಯಿಂದ ಇತ್ತೀಚಿನ ಮಾನ್ಯ ಉಚ್ಚ ನ್ಯಾಯಾಲಯಗಳ ಆದೇಶದಲ್ಲಿ ಉಲ್ಲೇಖಿಸಿರುವಂತೆ ಮೊದಲನೇ ಸುತ್ತಿನ ಈಗಾಗಲೇ ದಾಖಲಿಸುವ ಆಪ್ಷನ್ಸ್ಗಳ ಆಧಾರದ ಮೇಲೆ ಬದಲಾವಣೆಗೆ ಅವಕಾಶ ನೀಡದೆ ರದ್ದುಗೊಳ್ಳುವ UG ವೈದ್ಯಕೀಯ ಸೀಟುಗಳನ್ನು ಪರಿಗಣಿಸಿ ಮತ್ತೊಮ್ಮೆ ಮೊದಲನೇ ಸುತ್ತಿನ ದಂತವೈದ್ಯಕೀಯ ಸೀಟ್ ಹಂಚಿಕೆಯನ್ನು ರೀರನ್ ಮಾಡಿ ಮೊದಲನೇ ಸುತ್ತಿನ ಅಂತಿಮ ಫಲಿತಾಂಶವನ್ನು ಪ್ರಕಟಿಸಲು ಕ್ರಮ ವಹಿಸಲಾಗುವುದು. ಇಲ್ಲಿ ಕೆಲವು ವಿದ್ಯಾರ್ಥಿಗಳು MCCಯಲ್ಲಿ ಪ್ರವೇಶ ಪಡೆದವರು, ಅಂದರೆ MCCಯಲ್ಲಿ ಸೀಟ್ ಅಲಾಟ್ಮೆಂಟ್ ಆದವರು ಇದರಲ್ಲಿ ಚಾಯ್ಸ್ 4 ಮಾಡಿ ಡಿಲೀಟ್ ಮಾಡ್ಕೋತಾರೆ. ಆ ಒಂದು ವೇಳೆಯಲ್ಲಿ ಉಳಿದಿರುವಂಥ ಎಲ್ಲ ಸೀಟುಗಳನ್ನು ಮತ್ತೆ KEಗೆ ಸೇರ್ಪಡೆ ಮಾಡಿಕೊಂಡು ರೀರನ್ ಮಾಡ್ತಾರೆ. ರೀರನ್ ಮಾಡಿ ಎಷ್ಟು ನೀವು ಈಗಾಗಲೇ ಹಾಕಿರುವಂಥ ಆಪ್ಷನ್ಸ್ಗಳಲ್ಲೇ ಮತ್ತೆ ನೀವು ಬೇರೆ ಕಾಲೇಜ್ ಕೂಡ ಅಲಾಟ್ಮೆಂಟ್ ಆಗ್ಬೋದು, ಅಥವಾ ಯಾವುದೇ ವಿದ್ಯಾರ್ಥಿಗೆ ಇನ್ನೂವರೆಗೂ ಕಾಲೇಜ್ ಅಲಾಟ್ಮೆಂಟ್ ಆಗಿಲ್ಲ ಅವರು ಕೂಡ ಅಲಾಟ್ಮೆಂಟ್ ಕೂಡ ಆಗುವ ಚಾನ್ಸಸ್ ಕೂಡ ಇರುತ್ತೆ. ಅವರಿಗೆ ರೀರನ್ ಮಾಡಿ ಮೊದಲ ಸುತ್ತಿನ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಬಿಡ್ತಾರೆ. ಅದು ಅಪ್ಡೇಟ್ ಬಿಟ್ಟಾಗ ನಾನು ನಮ್ಮ ಯೂಟ್ಯೂಬ್ ಚಾನಲ್ ತಿಳಿಸ್ತೀನಿ. ಇಲ್ಲಿ ಮೊದಲ ಸುತ್ತಿನ ಅಂತಿಮ ಫಲಿತಾಂಶ ಇದು ನೀಟ್ ವಿದ್ಯಾರ್ಥಿಗಳಿಗೆ, MBBS ಮತ್ತು BDS ವಿದ್ಯಾರ್ಥಿಗಳ ಫೈನಲ್ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ ಬಿಡ್ತಾರೆ. ಓಕೆ, ಆಕ್ಯುರೇಟ್ ಡೇಟ್ ಕೊಟ್ಟಿಲ್ಲ, ಈ 2 ದಿವಸಗಳ ನಂತರ ಅಥವಾ 3 ದಿವಸದ ನಂತರ ಬಿಡಬಹುದು. ಓಕೆ, ಆಮೇಲೆ ಕ್ರಮ ವಹಿಸಲಾಗುವುದು ಅಂತ ಕೊಟ್ಟಿದ್ದಾರೆ. ವಿತ್ ದ ಕ್ಯಾಂಡಿಡೇಟ್ ಬೀಯಿಂಗ್ ಕನ್ಸಿಡರ್ಡ್ ಫಾರ್ ಪಾಸಿಬಲ್ ಅಪ್ಗ್ರೇಡೇಷನ್ ಟು ಹೈಯರ್ ಆರ್ಡರ್ ಆಪ್ಷನ್ ಸೀಟ್ಸ್ ಸಬ್ಜೆಕ್ಟ್ ಟು ಸೀಟ್ ಅವೈಲಬಿಲಿಟಿ ಆ್ಯಂಡ್ ಅಪ್ಲಿಕೇಬಲ್ ಅಲಾಟ್ಮೆಂಟ್ ರೂಲ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ 3ನೇ ಪಾಯಿಂಟ್ಸ್ ಏನಿದೆ, ನಂತರ ವೈದ್ಯಕೀಯ ದಂತವೈದ್ಯಕೀಯ ಕೋರ್ಸ್ಗಳ ಮೊದಲ ಸುತ್ತಿನ ಚಾಯ್ಸ್ಗಳ ಆಯ್ಕೆ ಪೋರ್ಟಲ್ ತೆರೆಯಲಾಗುವುದು. ಮತ್ತೆ ನಮಗೆ MBBS ಮತ್ತು BDS ವಿದ್ಯಾರ್ಥಿಗಳಿಗೆ ಮತ್ತೆ 4 ಚಾಯ್ಸ್ ಇರುತ್ತೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಆ್ಯಂಡ್ ಚಾಯ್ಸ್ 4 ಬಗ್ಗೆ. ಆವಾಗ ಮತ್ತೆ ಆಯ್ಕೆ ಪೋರ್ಟಲ್ ನಿಮಗೆ ಚಾಯ್ಸ್ ಮಾಡಲು ಆಯ್ಕೆ ಪೋರ್ಟಲ್ ನಿಮಗೆ ಮತ್ತೆ ಓಪನ್ ಮಾಡಲಾಗುತ್ತೆ. ಮೊದಲ ಸುತ್ತಿನ ಚಾಯ್ಸ್ಗಳ ಆಯ್ಕೆ ಪೋರ್ಟಲ್ ಮತ್ತೆ ತೆರೆಯಲಾಗುವುದು ಅಂತ ತಿಳಿಸಿದ್ದಾರೆ. ಅದು ಟೈಮ್ ಟೇಬಲ್ ಕೂಡ ಕೊಡ್ತಾರೆ. ಆ ಒಂದು ವೇಳೆ ನಿಮಗೆ ಸಂಪೂರ್ಣ ಮಾಹಿತಿ ಕೂಡ ತಿಳಿಸ್ತೇನೆ. ಇದು ಮುಖ್ಯವಾಗಿ KCET ಹಾಗೂ ನೀಟ್ ವಿದ್ಯಾರ್ಥಿಗಳ ಎಲ್ಲ ರೀತಿಯ ಒಂದು ಗೊಂದಲಗಳಿಗೆ ಪರಿಹಾರ ಇದರಲ್ಲಿ ತಿಳಿಸಿದ್ದೇನೆ ಅಂತ ಪ್ರತಿಯೊಂದು ಈ ಒಂದು ಪ್ರಕಟಣೆ ಮುಖಾಂತರ ಪ್ರತಿಯೊಂದು ಅಂಶಗಳ ಬಗ್ಗೆ ತಿಳಿಸಿದ್ದಾರೆ. ಈಗ ಮತ್ತೆ ಇದಕ್ಕೆ ಈ ಒಂದು ಅಡ್ಮಿಷನ್ಗೋಸ್ಕರ ಇನ್ನೆಲ್ಲ ಡಾಕ್ಯುಮೆಂಟ್ಸ್ಗೂ ಬೇಕಾಗುತ್ತೆ ಅನ್ನೋ ಬಗ್ಗೆ ನಾಳೆ ಅಂದರೆ 25ನೇ ತಾರೀಕಿನಂದು ನಿಮಗೆ ಒಂದು ವಿಡಿಯೋ ಬಿಡೋಲಿದ್ದೇನೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ. ಅದನ್ನು ನೋಡಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸರಿಯಾಗಿ ರೆಡಿ ಮಾಡಿಕೊಂಡು ಅಡ್ಮಿಷನ್ ಪಡೆದುಕೊಳ್ಳಿ. ಮತ್ತೆ ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಈ ಒಂದು ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಧನ್ಯವಾದಗಳು.